ಈ ದೇವಾಲಯ ಇರೋದು ಸಮುದ್ರದಲ್ಲಿ. ನೀರು ಯಾವಾಗ ಹಿಂದೆ ಹೋಗುತ್ತೆ ನೋಡಿ ಆವಾಗ ಮಾತ್ರ ಇಲ್ಲಿಗೆ ಬರ್ಲಿಕ್ಕಾಗತ್ತೆ. ಇದು ನಿಷ್ಕಳಂಕ್ ಮಹಾದೇವ್ ಅಂತ. ಇದು ಗುಜರಾತ್ ಅಲ್ಲಿ ಇರೋದು. ಗುಜರಾತ್ ಅಲ್ಲಿ ಇದೇ ರೀತಿಯ ಹಲವಾರು ಪ್ರಮುಖವಾದ ಸ್ಥಳಗಳಿವೆ. ಅದನ್ನೆಲ್ಲ ಒಟ್ಟಿಗೆ ನೋಡ್ಕೊಂಡು ಬರ್ಲಿಕ್ಕೆ ಕೂಡ ಒಂದು ಟೂರ್ ಪ್ಯಾಕೇಜ್ ಇದೆ. ಟೂರ್ ನ ಆರ್ಗನೈಸ್ ಮಾಡ್ತಿರೋದು ನಮ್ಮ ಆರ್ಗಾಂಧಿ ಟೂರ್ಸ್ ಅವರು. ಈ 11 ದಿನಗಳ ಗುಜರಾತ್ ಮಧ್ಯಪ್ರದೇಶ ಟೂರ್ ಅಲ್ಲಿ ಏನೆಲ್ಲ ನೋಡಬಹುದಂದ್ರೆ, ಮೊದಲನೇ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಸೋಮನಾಥ ಜ್ಯೋತಿರ್ಲಿಂಗ ಕ್ಷೇತ್ರವನ್ನ ನೋಡಬಹುದು. ಹಾಗೆ ಭಾರತದ ಚಾರ್ಧಾಮ್ಗಳಲ್ಲಿ ಒಂದಾದ ದ್ವಾರಕ ಕೂಡ ಭೇಟಿ ನೀಡ್ತೀರಾ. ಅಲ್ಲಿ ಬೇಡ್ ದ್ವಾರಕ ಕೂಡ ಹೋಗ್ತೀರಾ. ಇನ್ನು ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ಕೂಡ ನೋಡಬಹುದು. ಇನ್ನು ನಿಷ್ಕಳಂಕ್ ಮಹಾದೇವು, ರುಕ್ಮಿಣಿ ಮಂದಿರು, ಪೋರ್ ಬಂದರು, ಹಾಗೆ ಇನ್ನು ಜಾಂಬವಂತ ಕೇವ್ ಕೂಡ ನೀವು ಭೇಟಿ ನೀಡ್ತೀರಾ. ಇನ್ನು ಪ್ರಮುಖವಾಗಿ ದಿಯು ಗಂಗೇಶ್ವರ ಮಹಾದೇವ ಟೆಂಪಲ್ ಕೂಡ ಭೇಟಿ ನೀಡ್ತೀರಾ. ನೀವು ರೀಲ್ಸ್ಗಳಲ್ಲೆಲ್ಲ ನೋಡಿರ್ಬೋದು ಇದನ್ನ. ಇನ್ನು ಜಗತ್ತಿನ ಅತ್ಯಂತ ಎತ್ತರವಾದ ಮೂರ್ತಿಯಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಕೂಡ ನೋಡ್ಕೊಂಡ್ ಬರ್ತೀರಾ. ಇನ್ನೊಂದು ರಾಣಿ ಕಿ ವಾವ್ ಅಂತ ಇದೆ, 100 ರೂಪಾಯಿ ನೋಟ್ ಹಿಂದ್ಗಡೆ ಇರೋದು ಇಲ್ಲಿದೆ ಫೋಟೋ. ಅದು ಇಲ್ಲಿ ಕೂಡ ಭೇಟಿ ನೀಡ್ತೀರಾ. ಇದೇ ರೀತಿಯಲ್ಲಿ ಇನ್ನು ಕೂಡ ಹಲವಾರು ಸ್ಥಳಗಳನ್ನ ನೀವು ಗುಜರಾತ್ ಅಲ್ಲಿ ನೋಡ್ತೀರಾ. ಗುಜರಾತ್ ಮಾತ್ರ ಅಲ್ಲ, ಈ ಟೂರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡ್ತೀರಾ. ಅದಾದ್ಮೇಲೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ಕೂಡ ಭೇಟಿ ನೀಡ್ತೀರಾ. ಇದೊಟ್ಟು 11 ದಿನಗಳ ಟೂರ್ ಆಗಿರುತ್ತೆ. ಈ ಎಲ್ಲಾ ಪ್ರಮುಖವಾದ ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಬರ್ಬೋದು. ಇವ್ರ ಪ್ಯಾಕೇಜ್ ತಗೊಂಡ್ರೆ ಹೋಗಿ ಬರೋ ಫ್ಲೈಟ್ ಟಿಕೆಟ್, ಅಲ್ಲಿ ಪ್ಲೇಸ್ಗಳಿಗೆ ಹೋಗ್ಲಿಕ್ಕೆಲ್ಲ AC ಬಸ್ ಇರುತ್ತೆ. ಇನ್ನು ಎಲ್ಲಾ ಕಡೆಯಲ್ಲೂ ಕೂಡ ನಿಮಗೆ AC ರೂಮ್ಗಳನ್ನೇ ಕೊಡ್ಲಾಗತ್ತೆ. ಯಾವುದೇ ರಾತ್ರಿ ಪ್ರಯಾಣ ಇರೋದಿಲ್ಲ ಇದರಲ್ಲಿ. ಇನ್ನು ಫುಡ್ ಅಂತೂ ನಮ್ಮ ಕರ್ನಾಟಕ ಶೈಲಿದೇ ಇರುತ್ತೆ. ಕರ್ನಾಟಕದಿಂದನೇ ಅಡುಗೆಯವರು ಬರೋದ್ರಿಂದ ಕರ್ನಾಟಕ ಶೈಲಿಯ ಊಟ ತಿಂಡಿನೇ ಇರುತ್ತೆ. ಇಡೀ ಟೂರಲ್ಲಿ ನಿಮ್ಮ ಜೊತೆ ಕನ್ನಡ ಗೈಡೇ ಇರ್ತಾರೆ. ನೆಕ್ಸ್ಟ್ ಬ್ಯಾಚ್ ಜುಲೈ 14ನೇ ತಾರೀಕಿಗೆ ಇರೋದು. ಅದರ ಬುಕ್ಕಿಂಗ್ ಇವಾಗಲೇ ಓಪನ್ ಇದೆ. ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾವಿಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.